ದುರ್ಗಾ ದುರ್ಗಾ ಅಂತರ ರಿಂಗ್ನ ಸೇಫಾಗಿ ಎತ್ತಿಟ್ಟಿದ್ದೀರಲ್ಲ? ಅಂದರೆ ಆ ಬಾಕ್ಸಲ್ಲಿ ರಿಂಗ್ ಇರಲಿಲ್ವಾ ಏಜೆ? ಇಲ್ಲಮ್ಮ, ಆ ಬಾಕ್ಸಲ್ಲಿ ರಿಂಗ್ ಇರಲಿಲ್ಲ. ನೀನು ಅದನ್ನು ಜೋಪಾನವಾಗಿ ಎತ್ತಿಟ್ಟಿರ್ಬೋದು ಅಂತ ಅಂದ್ಕೊಂಡ್ವಿ. ಇಲ್ಲ ಅಜ್ಜಿ, ಲೀಲಾ ತಂದೆ ಬಂದು ಎಲ್ಲ ಒಡವೆಗಳನ್ನೂ ಕೊಟ್ಟು ಹೋದರು. ನೀವು ಅದನ್ನೆಲ್ಲ ಚೆಕ್ ಮಾಡಲಿಲ್ವಾ? ಚೆಕ್ ಮಾಡಿದ್ವಿ ಏಜೆ, ಆದರೆ ಬಾಕ್ಸ್ ತೆಗೆದು ನೋಡಲಿಲ್ಲ. ನೇರವಾಗಿ ತೊಗೊಂಬಂದು ಅಂತರ ಅತ್ತೆ ಫೋಟೋ ಮುಂದೆ ಇಟ್ವಿ. ಬೇರೆ ಒಡವೆಗಳನ್ನೆಲ್ಲ ಚೆಕ್ ಮಾಡಿ. ಅಂದ್ರೆ ನಿಮಗೆ ಆ ರಿಂಗಿಂತ ಬೇರೆ ಒಡವೆಗಳು ಇಂಪಾರ್ಟೆಂಟ್ ಆಯ್ತು ಅಲ್ಲ? ಅಲ್ಲಮ್ಮ, ಆ ರಿಂಗ್ ಅವನ ಪ್ರಾಣ ಅಂತ ಗೊತ್ತಿದ್ರು ನೀವು ಅದನ್ನು ಚೆಕ್ ಮಾಡಲಿಲ್ವಾ? ಸಾರಿ ಅಜ್ಜಿ, ಈ ವಿಷಯ ಅವ್ರ ಮನೆಯವ್ರಿಗೂ ಗೊತ್ತಿದೆ ಅಲ್ವಾ, ಅದಕ್ಕೆ ಮಿಸ್ ಮಾಡದೆ ತಂದುಕೊಟ್ಟಿರ್ತಾರೆ ಅಂತ ಅಂದ್ಕೊಂಡೆ. ಅವ್ರ ತಂದೆ ಬಾಕ್ಸ್ ತಂದುಕೊಟ್ಟಾಗಲೇ ನಾನು ಚೆಕ್ ಮಾಡಬೇಕಿತ್ತು. ಸಾರಿ ಏಜೆ. ಆದರೂ ಅಕ್ಕ, ಆಡಿಷನ್ ಇಲ್ದಲ್ಲೇ ಶೂಟಿಂಗ್ ಮಾಡ್ತಾರಾ? ಏನೋ ಗೊತ್ತಿಲ್ಲ ಅನಿಸುತ್ತೆ. ಆಡಿಷನ್ ಅಪ್ಶಕುನ ಇಲ್ಲಿ ಹೇಳ್ಬೇಡ, ಏನಿದ್ರು ಡೈರೆಕ್ಟ್ ಶೂಟೇ. ನೋಡು, ಮೋಸ್ಟ್ಲಿ ಯಾಕೆ ಕಾಸ್ಟ್ಯೂಮ್ ಹಾಕೋಬೇಕು ಅಂತ ಹೇಳಕ್ಕೆ ಫೋನ್ ಮಾಡಿರಬೇಕು. ಯಾರ್ದಕ್ಕ ಕಾಲು? ಅಪ್ಶಕುನ ಚುಕ್ಕಿ, ಅಪ್ಶಕುನ. ಏನಾದರೂ ಒಳ್ಳೆ ಕೆಲಸ ಹೋಗುವಾಗ ಬೆಕ್ಕಡ್ಡ ಬರೋದು, ಈ ಅಂಕಲ್ ಫೋನ್ ಮಾಡೋದು ಎರಡೂ ಒಂದೇ. ಏನು, ಏಜೆ ಅವ್ರು ಮತ್ತೆ ಕಾಲ್ ಮಾಡ್ತಿದ್ದಾರಾ? ಕತೆ ಮುಗ್ದು ಫುಲ್ ಸ್ಟಾಪ್ ಇಟ್ಟು ದಿ ಎಂಡ್ ಅಂತ ಬರೆದ ಮೇಲೂ ಇವ್ರು ಹೊಸ ಸೀನ್ ಯಾಕೆ ಕ್ರಿಯೇಟ್ ಮಾಡ್ತಿದ್ದಾರೋ? ಅಕ್ಕ, ಅವ್ರು ಕಾಲ್ ಮಾಡ್ತಿದ್ದಾರೆ ಅಂದಮೇಲೆ ಏನೋ ಇಂಪಾರ್ಟೆಂಟ್ ವಿಷಯ ಇರಬೇಕು. ರಿಸೀವ್ ಮಾಡಿ ಮಾತಾಡು ಅಕ್ಕ. ನೋ ವೇ, ಚಾನ್ಸೇ ಇಲ್ಲ. ಈ ಅಂಕಲ್ ಫೋನ್ ರಿಸೀವ್ ಮಾಡಿದ್ರೆ ನಾನು ಮಾಡೋ ಕೆಲಸ ಎಲ್ಲ ಹಾಳಾಗೋಗುತ್ತೆ. ಈಗ ಬೀಸಿದ ಬಿರುಗಾಳಿನೇ ಸಾಕಾಯಿತು. ಈ ಅಂಕಲ್ ಆಗಲಿ, ಅವ್ರ ಮನೆಯವರಾಗಲಿ, ನನ್ನ ಲೈಫಲ್ಲಾಗಲಿ, ಫ್ಯೂಚರಲ್ಲಾಗಲಿ ನೋ ಎಂಟ್ರಿ. ಏನಾಯ್ತು ರಾಮ್? ಅವಳು ಫೋನ್ ರಿಸೀವ್ ಮಾಡ್ತಾ ಇಲ್ಲಮ್ಮ. ಏಜೆ, ಅವ್ರ ಮನೆಗೆ ಯಾರನ್ನಾದ್ರೂ ಕಳಿಸಿ ಆ ರಿಂಗ್ ತರಿಸೋ ವ್ಯವಸ್ಥೆ ನಾನು ಮಾಡ್ತೀನಿ. ಏನೂ ಬೇಕಾಗಿಲ್ಲ. ನಿಮ್ಮ ಜವಾಬ್ದಾರಿ ಏನೋ, ನಿಮ್ಮ ಗಮನ ಯಾವ ಕಡೆ ಅಂತ ಗೊತ್ತಾಗಿದೆಯಲ್ಲ, ಮತ್ತೆ ಹೋಗೋ ಅವಶ್ಯಕತೆ ಇಲ್ಲ. ಹಾಗಾದ್ರೆ ಈಗ ಏನು ಮಾಡ್ತೀಯ ರಾಮ್? ನಾನೇ ಹೊರಟು ಬರ್ತೀನಮ್ಮ. ಅಕ್ಕ, ನೀನು ಶೂಟಿಂಗ್ ಹೋಗ್ತಿರೋದೇನೋ ಸರಿ, ಆದರೆ ಈ ವಿಷಯ ಅಮ್ಮಂಗೇನಾದರೂ ಗೊತ್ತಾದರೆ ಚಂಡಿ ಅವತಾರನೇ. ಹೌದಲ್ವಾ, ನಾನು ಶೂಟಿಂಗ್ ಹೋಗ್ತಿದ್ದೆ ಅಂತ ಏನಾದರೂ ಗೊತ್ತಾದರೆ ಅಮ್ಮ ನಾನು ಗ್ಯಾರಂಟಿ ಕಳಿಸಲ್ಲ. ಕಳಿಸೋದಾ? ಕಾಲು ಮುರಿದು ಮೂಲೆಯಲ್ಲಿ ಕೂರಿಸ್ತಾರಷ್ಟೇ. ಅಯ್ಯೋಯ್ಯೋ, ಕಾಲು ಮುರಿದು ನಿಮ್ಮ ಶೂಟಿಂಗ್ ಹೇಗೆ ಅಟೆಂಡ್ ಮಾಡೋದು? ಏನು ಮಾಡೋದು ಚುಕ್ಕಿ? ಏನಾದರೂ ಐಡಿಯಾ ಕೊಡು. ಇನ್ನೇನು ಮಾಡೋದು? ನೀನು ಶೂಟಿಂಗ್ ಹೋಗ್ತಿರೋ ವಿಷಯನ ಮುಚ್ಚಿಟ್ಟು ಏನಾದರೂ ಒಂದು ಸುಳ್ಳು ಹೇಳಿ ಮನೆಯಿಂದ ಆಚೆ ಹೋಗೋದು. ಸುಳ್ಳು ಹೇಳೋದಾ? ಅಯ್ಯೋ ಪಾಪ, ನೀನೇನು ಸುಳ್ಳೇ ಹೇಳಿಲ್ಲ ಅಲ್ವಾ? ಚುಕ್ಕಿ, ಇಲ್ಲಿ ಫ್ಲೋ ಕಟ್ ಮಾಡ್ಬಿಡ. ಅಕ್ಕ ಬಂಡು ಸತ್ಯನ್ ಸ್ಟೈಲಲ್ಲಿ ಯಾವನ ಅವನು ಅಂತ ಆವಾಜ್ ಹಾಕ್ದೆ, ನನಗೂ ರೌಡಿಗಳಿಗೂ ಫುಲ್ ಫೈಟು. ಎಲ್ಲರಿಗೂ ಹೊಡೆದೆ ನೋಡಿ. ಸರಿ ಬಿಡು, ಅಲ್ಲೋಗಿ ಆ್ಯಕ್ಟಿಂಗ್ ಮಾಡೋಕ್ಕಿಂತ ಮುಂಚೆ ಅಮ್ಮನ ಮುಂದೆ ಆ್ಯಕ್ಟಿಂಗ್ ಮಾಡ್ಬೇಕಂತಾಯ್ತು. ಎಕ್ಸಾಕ್ಟ್ಲಿ. ಆಮೇಲೆ ನಿನ್ನ ಸ್ಕ್ರೀನ್ ಮೇಲೆ ಬಂದಾಗ ಅಮ್ಮನ ಸಮಾಧಾನನೂ ಆಗುತ್ತೆ, ಖುಷಿ ಆಗುತ್ತೆ. ಆವಾಗ ನಿಜ ಹೇಳಿ ಕನ್ವಿನ್ಸ್ ಮಾಡಿದ್ರೆ ಆಯಿತು. ಎಲ್ಲಿಗೆ ಹೋಗ್ತಾ ಇದೆಯಾ? ಅಮ್ಮ, ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ ಎಲ್ಲಿಗೆ ಅಂತ ಕೇಳಬಾರ್ದು ಅಂತ ನೀನೇ ಹೇಳ್ತಿದ್ದೆ. ಯಾರಾದರೂ ಎಲ್ಲಿಗಾದ್ರೂ ಹೋಗುವಾಗ ಎಲ್ಲಿಗೆ ಅಂತ ಕೇಳಬಾರ್ದು. ಕೇಳಿದ್ರೆ ಆಗೋ ಕೆಲಸ ಆಗಲ್ಲ, ಎಡವಟ್ಟಾಗುತ್ತೆ ಅಂತಾರೆ. ಆದರೆ ಇವಳು ಹೋಗೋದೇ ಎಡವಟ್ಟು ಮಾಡೋಕ್ಕೆ, ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಅಮ್ಮ, ನಾನು ಯಾವ ಎಡ್ವರ್ಟ್ ಮಾಡೋಕ್ಕೂ ಹೋಗ್ತಿಲ್ಲ. ನನ್ನ ಫ್ರೆಂಡ್ ಮನೆಗೆ ಹೋಗಿ ಅವಳನ್ನು ಮಾತಾಡ್ಸ್ಕೊಂಡು ಬರ್ತೀನಿ ಅಷ್ಟೇ. ಏನು ಬೇಕಾಗಿಲ್ಲಮ್ಮ, ನೀನು ಮನೆಯಿಂದ ಆಚೆ ಕಾಲಿಡಬಾರ್ದು ಅಷ್ಟೇ. ಈಗಾಗಲೇ ನೀನು ಮಾಡಿರೋ ಅವಾಂತರಗಳು ಇನ್ನು ತಲೆನಲ್ಲಿ ಕೊರಿತಾನೇ ಇದೆ.
ಅದರಿಂದ ಸ್ವಲ್ಪ ಹೊರಗೆ ಬರೋಕ್ಕೆ ಟೈಮ್ ಕೊಡು. ಅಷ್ಟರಲ್ಲೇ ಇನ್ನೊಂದು ಅವಾಂತರ ಮಾಡಿ ನಮ್ಮ ಮುಚ್ಚಿಡಿಸ್ಬೇಡ ನೀನು. ಕೌಸಲ್ಯ ಆಗಿದ್ದಾಗೋಯ್ತು, ಮತ್ತೆ ಅದನ್ನೇ ಹೇಳಿ ಯಾಕೆ ಅವಳನ್ನು ಚುಚ್ತೀಯ? ಹೌದು ರೀ, ಪ್ರತಿ ಸಾರಿ ಎಡ್ವರ್ಟ್ ಆದಾಗಲೂ ಇದೇ ಮಾತನ್ನ ಹೇಳ್ತಿರ್ತೀರ, ಆಗಿದ್ದಾಗೋಯ್ತು ಬಿಡು ಆಗಿದ್ದಾಗೋಯ್ತು ಬಿಡು ಅಂತ. ಇನ್ನೂ ಇವಳಿಂದ ಏನೇನು ಆಗೋದು ಕಾದಿದ್ಯೋ. ಅಮ್ಮ, ಆಗಿರೋದ್ರಿಂದ ಅಕ್ಕಂಗೂ ಬೇಜಾರಾಗಿದೆ. ಅವಳ ಫ್ರೆಂಡ್ ಮನೆಗೆ ಹೋಗಿ ಮಾತಾಡ್ಕೊಂಡು ಬರಲಿ ಬಿಡು. ಕೌಸಲ್ಯ, ನೀನಾದರೆ ಅಕ್ಕಪಕ್ಕದ ಮನೆಯವ್ರ ಜೊತೆ ಮಾತಾಡ್ತೀಯ, ಅವಳೇನು ಮಾಡಬೇಕು? ಮನೆಯಲ್ಲಿ ಮೂಲೆಯಲ್ಲೇ ಕೂತಿರ್ಬೇಕಾ? ನಿನ್ನ ಹತ್ರ ಅಕ್ಕಪಕ್ಕದವ್ರ ಜೊತೆ ಮಾತಾಡಬೇಡ ಅಂದರೆ ಏನಾಗುತ್ತೆ? ನೀನು ಮಾತಾಡದೆ ಸುಮ್ಮನೆ ಇರ್ತೀಯಾ? ಆಯ್ತಾಯ್ತು, ಹೋಗ್ಬಿಟ್ಟು ಬೇಗ ಬಂದ್ಬಿಡು. ಏನಾದರೂ ಎಡ್ವರ್ಟ್ ಮಾಡ್ಕೊಂಡು ಬಂದರೆ ಮನೆ ಒಳಗಡೆ ಕಾಲಿಡ್ಸಲ್ಲ ಅಷ್ಟೇ. ಅಕ್ಕ, ಅಮ್ಮ ಒಪ್ಪಾಯ್ತಲ್ಲ, ಹೊರಡು ಹೊರಡು. ಬಾಯ್ ಚಿಕ್ಕಿ, ಬಾಯ್ ಬಾ, ಬಾಯ್ ಮಾ. ಎಲ್ಲ ಮುಗ್ದೇ ಹೋಯ್ತು ಅಂದ್ಕೊಂಡಿದ್ದೆ. ಅವನ ಬಾಯಲ್ಲಿ ಪ್ರಾಣ ಕೊಡೋ ಮಾತು ಬಂದಮೇಲಂತೂ ಇನ್ಯಾವತ್ತೂ ಅವನ ಮದುವೆ ವಿಷಯವಾಗಿ ಯಾವ ಪ್ರಯತ್ನನೂ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ. ಆದರೆ ಈಗ ನೀನೇ ಮತ್ತೆ ಆ ಪ್ರಯತ್ನ ಮಾಡ್ತಿದೆಯಲ್ಲ ತಂದೆ. ಇಷ್ಟು ವರ್ಷ ಆದಮೇಲೆ ಅವನು ಮತ್ತೆ ಮದುವೆ ಮಾಡ್ಕೊಳ್ಳೋದಕ್ಕೆ ಅಂತರ ಆಸೆ ಕಾರಣ ಆಯಿತು. ಈಗ ಅವನು ಮತ್ತೆ ಲೀಲಾ ಹತ್ರ ಹೋಗೋದಕ್ಕೆ ಅಂತರ ಉಂಗುರನೇ ಕಾರಣ ಆಗ್ತಾಯಿದೆ. ಆ ಉಂಗುರನ ನೆಪ ಮಾಡಿಕೊಂಡು ಮತ್ತೆ ಅವರಿಬ್ಬರನ್ನು ಒಂದು ಮಾಡೋ ಕೆಲಸನ ನೀನೇ ಮಾಡ್ತಿದೀಯಾ ತಂದೆ. ನೀರಲ್ಲಿ ಮುಳುಗ್ತಿರೋನ್ಗೆ ಕಡೆ ಕ್ಷಣದಲ್ಲಿ ಸಿಗೋ ಹುಲ್ಲು ಕಡ್ಡಿ ಕೂಡ ಆಸರೆ ಆಗುತ್ತಂತೆ. ಹಾಗೆ ಮುಳುಗ್ತಿರೋ ನನ್ನ ಕನಸಿಗೆ ಮತ್ತೆ ಜೀವ ಬರ್ತಿದೆ ಅನ್ನಿಸ್ತಿದೆ. ನನ್ನ ನಂಬಿಕೆ ಇನ್ನೂ ಸತ್ತಿಲ್ಲ. ಹೀಗೆ ಯಾವುದೋ ಒಂದು ಕಾರಣಕ್ಕೆ ಅವನೇ ಲೀಲಾನ ಹುಡ್ಕೊಂಡು ಹೋಗ್ತಿದ್ದಾನೆ ಅಂತಂದಮೇಲೆ ಲೀಲಾನೇ ನನ್ನ ಮನೆ ಸೊಸೆಯಾಗಿ ಬರ್ತಿದ್ದಾಳೆ ಅನ್ನೋ ನಂಬಿಕೆ ನನಗಿನ್ನೂ ಜಾಸ್ತಿ ಆಗ್ತಾಯಿದೆ. ನನ್ನ ನಂಬಿಕೆನ ಯಾವುದೇ ಕಾರಣಕ್ಕೂ ಸುಳ್ಳು ಮಾಡಬೇಡ ಭಗವಂತ. ಎಲ್ಲ ಮುಗ್ದಿದೆ. ಏಜೇನು ಶ್ವೇತಾನೇ ಈ ಮನೆ ಸೊಸೆ ಅಂತ ಡಿಸೈಡ್ ಮಾಡಾಗಿದೆ. ಅಂಥದ್ರಲ್ಲಿ ಈ ಅಜ್ಜಿಗೆ ಲೀಲಾನೇ ಈ ಮನೆ ಸೊಸೆ ಮಾಡ್ಕೊಳ್ಳೋ ಆಸೆ ಯಾಕೆ ಇನ್ನೂ ಹೋಗಿಲ್ಲ? ಹೇಗೆ ಹೋಗುತ್ತೆ? ನಮ್ಮ ಪ್ರಕಾರ ಎಲ್ಲ ಮುಗ್ದಿರ್ಬೋದು, ಆದರೆ ಅಜ್ಜಿ ಪಾಯಿಂಟ್ ಆಫ್ ವ್ಯೂಯಿಂದ ಯೋಚನೆ ಮಾಡಿ, ನಾವು ಅವ್ರನ್ನ ಎಷ್ಟೇ ದೂರ ಮಾಡಬೇಕು ಅಂತ ಪ್ರಯತ್ನ ಪಟ್ಟರು, ಅವರೇ ಮನಸ್ಸಿಂದ ದೂರ ಆಗಬೇಕು ಅಂತ ಅಂದ್ಕೊಂಡ್ರು ಶುರುವಿಂದ ಯಾವುದೋ ಒಂದು ಕಾರಣಕ್ಕೆ ಇಬ್ಬರು ಹತ್ರ ಆಗ್ತಾನೇ ಇದ್ದಾರೆ. ಇದೆಲ್ಲ ನೋಡಿದ್ರೆ ಯಾರಿಗಾದರೂ ಹಾಗೆ ಅನಿಸುತ್ತೆ ಅಲ್ವಾ? ಆಟ ಮುಗೀತಿದೆ ಅಂದ್ಕೊಂಡ್ರೆ ಈಗಿನ್ನೂ ಶುರು ಆಗ್ತಿದೆ ಅನ್ನಿಸ್ತದೆ ನನಗೆ. ಇಲ್ಲ, ಯಾವ ಕಾರಣಕ್ಕೂ ಈ ಆಟನ ಮತ್ತೆ ಮುಂದುವರ್ಸೋಕ್ಕೆ ನಾನು ಬಿಡಲ್ಲ. ಅಂದರೆ ಏನು ಮಾಡ್ಬೇಕು ಅಂದ್ಕೊಳ್ತಾ ಇದ್ದೀರಾ? ನನ್ನ ಹತ್ರ ಒಂದು ಪ್ಲ್ಯಾನ್ ಇದೆ.